ಏಪ್ರಿಲ್ 26ರಂದು ನಡೆದ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟ ಗ್ರಾಮ ಪಂಚಾಯಿತಿ ಪರಿಮಿತಿಯ ಇಂಡಿಗನತ್ತ ಮೆಂದಾರೆ ಗ್ರಾಮದಲ್ಲಿ ನಡೆದ ಮತ ಬಹಿಷ್ಕಾರದ ವೇಳೆ ಉಂಟಾದ ಮತಗಟ್ಟೆ ಧ್ವಂಸ ಪ್ರಕರಣದಲ್ಲಿ ಬಂಧಿತರಾಗಿ ಜಾಮೀನಿನ ಮೇಲೆ ಬಿಡುಗಡೆಗೊಂಡ ಗ್ರಾಮಸ್ಥರಿಗೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷ ಹಾಗೂ ಹಿಂದುಳಿದ ವರ್ಗಗಳ ಮೋರ್ಚಾ ಜಿಲ್ಲಾಧ್ಯಕ್ಷರು ಭೇಟಿ ಮಾಡಿ ಸಾಂತ್ವನ ಹೇಳುವ ಮೂಲಕ ಆತ್ಮಸ್ಥೈರ್ಯವನ್ನು ತುಂಬಿದ್ರು. ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟದ ಇಂಡಿಗನತ್ತ ಗ್ರಾಮಕ್ಕೆ ಮಾಜಿ ಸಚಿವ ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಎನ್ ಮಹೇಶ್ ಮತ್ತು ಹಿಂದುಳಿದ ಮೋರ್ಚಾ ಜಿಲ್ಲಾಧ್ಯಕ್ಷ ಬಿ ವೆಂಕಟೇಶ್ ಭೇಟಿ ನೀಡಿ ಸಾಂತ್ವನ ಹೇಳುವುದಲ್ಲದೆ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಹೇಳಿ ಧೈರ್ಯ ತುಂಬಿದ್ರು. ಹಳ್ಳದ ನೀರು, ಕೊಳ್ಳಿಯ ಬೆಳಕು, ಇದೇ ನಮ್ಮ ಬದುಕು ಎಂದು ಕಷ್ಟ ಹೇಳಿದ ಗ್ರಾಮಸ್ಥರ ಮನವಿ ಆಲಿಸಿದ ಬಳಿಕ ರಾಜ್ಯ ಸರ್ಕಾರ ಜಿಲ್ಲಾಡಳಿತದ ವಿರುದ್ಧ ಎನ್ ಮಹೇಶ್ ಕಿಡಿಕಾರಿದ್ದಾರೆ. ಸ್ವಾತಂತ್ರ್ಯ ಬಂದಾಗಿನಿಂದ ಈ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ತಕ್ಷಣವೇ ಜಿಲ್ಲಾಧಿಕಾರಿಗಳು ಗ್ರಾಮಸ್ಥರ ಸಮಸ್ಯೆ ಬಗೆಹರಿಸಬೇಕೆಂದು ಆಗ್ರಹಿಸಿ ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಮುಗಿದ ಕೂಡಲೇ ಈ ಗ್ರಾಮಗಳಿಗೆ ರಸ್ತೆ, ನೀರು, ವಿದ್ಯುತ್ ಕೊಡದಿದ್ದರೆ ಮುಂಬರುವ ಚುನಾವಣೆಗೂ ಇದೇ ಗತಿಯಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ ಮಾಜಿ ಸಚಿವ ಎನ್ ಮಹೇಶ್, ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗೆ ಗ್ರಾಮಸ್ಥರು ಮತ್ತೆ ಬಹಿಷ್ಕಾರ ಹಾಕಿದರೆ ಅವರ ಜೊತೆ ನಾವು ಪ್ರತಿಭಟನೆಗೆ ಕೂರುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇಂಡಿಗನತ್ತ ಗ್ರಾಮದ ಗ್ರಾಮಸ್ಥರ ಸಮಸ್ಯೆ ಬಗೆಹರಿಸಿ ನಾಗರಿಕ ಸಮಾಜದ ಮಾನ ಉಳಿಸಿ ಎಂದು ರಾಜ್ಯ ಸರ್ಕಾರಕ್ಕೆ ಎನ್ ಮಹೇಶ್ ಚಾಟಿ ಬೀಸಿದ್ದಾರೆ. ನೀರು, ಕೊಳ್ಳಿ ಬೆಳಕು, ಇದು ನಮ್ಮ ಬದುಕು. ಯಾಕೆ ಓಟ್ ಹಾಕ್ಬೇಕು ಸ್ವಾಮಿ? ಅದಕ್ಕೆ ನಾವು ಸುಮಾರು ಒಂದು 8-10 ಅವಧಿನಲ್ಲಿ ನಾವು ಚುನಾವಣಾ ಬಹಿಷ್ಕಾರ ಮಾಡ್ಕೊಂಡು ಬಂದಿದ್ದೀವಿ. ಇದು ಉಲ್ಬಣ ಆಗಿ ಯಾರ ಕೈ ಬಾಡನೋ ಏನೋ ಈ ಲೆವೆಲ್ಗೆ ಬಂದಿದೆ. ಇದಕ್ಕೊಂದು ಪರಿಹಾರ ಹುಡುಕಬೇಕು, ನೀವು ಕೂಡ ಹುಡುಕೊಡಿ ಅಂತ ಹೇಳಿದ್ರು. ಮೂಲಭೂತ ಸೌಕರ್ಯಗಳು ಮೂಲಭೂತವಾಗಿ ಆಗ್ಬೇಕಾಗಿರೋದು ರೋಡ್ ಇದೆಯಲ್ಲ ರೀ, ರೋಡು ನಾಗರಿಕತೆಯನ್ನ ಕೊಂಡೊಯ್ತಕ್ಕಂತ ಒಂದು ಸಾರಥಿ. ಅದು ಇಲ್ಲಿಗೆ ರೋಡ್ ಬಂದ್ಬಿಟ್ರೆ ಒಬ್ಬ ಟೀಚರ್ ಇರೋ ಜಾಗದಲ್ಲಿ 3 ಜನ ಬರ್ತಾರೆ. ಇಲ್ಲಿಗೆ ರೋಡ್ ಬಂದ್ಬಿಟ್ರೆ ಎಲ್ಲ ನಾಗರಿಕ ಸೌಲಭ್ಯಗಳು ಆಟೋಮೆಟಿಕ್ ಆಗಿ ಬರ್ತದೆ. ಸೊ ಹಾಗಾಗಿ DC ಅವ್ರಿಗೆ ಕನ್ವಿನ್ಸ್ ಆಗಿದೆ ಅಂತ ಅಂದ್ಕೋತೀನಿ. ಅವರಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು, ಫಾರೆಸ್ಟ್ ಇಲಾಖೆಯವರು ಒಂಥರ ಬ್ರಿಟಿಷರ್ ತರ ಅವ್ರದ್ದು ಆಳ್ವಿಕೆ. ಫಾರೆಸ್ಟ್ ಇಲಾಖೆಯ ಅಬ್ಜೆಕ್ಷನ್ಸ್ ಏನೇನಿದೆ ಅದನ್ನೆಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಸರಿ ಮಾಡೋದು ಅವ್ರ ಜವಾಬ್ದಾರಿ. ಆದರೆ ಈ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ನಾಗರಿಕ ಸರ್ಕಾರದ ಜವಾಬ್ದಾರಿ. ಸೊ ನನ್ನ ಅಭಿಪ್ರಾಯ ಮತ್ತು ನನ್ನ ನಿರ್ಧಾರವನ್ನು ಹೇಳ್ತಾ ಇದ್ದೀನಿ, ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ಆದಷ್ಟು ಬೇಗ ಈ ಗ್ರಾಮಕ್ಕೆ ಸುಸಜ್ಜಿತವಾದಂಥ ರಸ್ತೆ, ಬೆಳಕು ಅಂದರೆ ಎಲೆಕ್ಟ್ರಿಸಿಟಿ ಕೊಡ್ತೀವಿ ಅಂತ ಸೋಲಾರ್ ಅಲ್ಲ. ನಿಮ್ಮ ಸೋಲಾರ್ ಪ್ರಾಜೆಕ್ಟ್ ಏನಾಗಿದೆ ಅಂತಂದ್ರೆ 1 ಗಂಟೆನೂ ಇಲ್ಲಿ ಕರೆಂಟ್ ಬರಲ್ಲ, ಹಂಗಿದೆ. 2.5 ಕೋಟಿ ಖರ್ಚು ಮಾಡಿದಾರಂತ, ಇದಕ್ಕೆ ಡೆಡ್ ಆಗಿದೆ. ಕಾಡು ಪ್ರಾಣಿಗಳಿಗೆ ತೊಂದರೆ ಆಗದ ರೀತಿ ಹೆಂಗೆ ಕೇಬಲ್ ತಗೋಬತ್ತಿರೋ ಹಂಗೆ ಕರೆಂಟನ್ನು ತಂದು ಕರೆಂಟ್ ಕೊಡಬೇಕು, ಅವ್ರಿಗೆ ರಸ್ತೆ ಕೊಡಬೇಕು, ಕುಡಿಯೋ ನೀರು ಕೊಡಬೇಕು, ಶಾಲೆಗೆ 2-3 ಮಾಸ್ಟರ್ಗಳು ಬರಬೇಕು. ಇಷ್ಟಾದರೆ ಇವರು ಮತದಾನ ಮಾಡಲಿಕ್ಕೆ ಒಂದು ವೇಸ್ಟ್ ಮಾಡದೆ ಮತದಾನ ಮಾಡಕ್ಕೆ ರೆಡಿ ಇದ್ದಾರೆ. ಇಲ್ಲ ಅಂದರೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಅಂಡರ್ಲೈನ್ ಮಾಡ್ಕೊಳ್ಳಿ, ಮಾನ್ಯ ಮುಖ್ಯಮಂತ್ರಿಗಳೇ ಅಂಡರ್ಲೈನ್ ಮಾಡ್ಕೊಳ್ಳಿ, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ ಅಂಡರ್ಲೈನ್ ಮಾಡ್ಕೊಳ್ಳಿ, ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗೂ ಸಹ ಇವರು ನಮಗೆ ನಾಗರಿಕ ಸೌಲಭ್ಯ ಸಿಕ್ಕಿಲ್ಲ, ಹಾಗಾಗಿ ನಾವು ಚುನಾವಣಾ ಬಹಿಷ್ಕಾರ ಮಾಡ್ತೀವಿ ಅಂತ ಕರೆ ಕೊಟ್ರೆ ನಾನು ಕೂಡ ಇವ್ರ ಜೊತೆ ಬಂದು ಕೂತ್ಕೋತೀನಿ. ಇದಾಗಬಾರ್ದು. ಪ್ರಜಾಪ್ರಭುತ್ವದಲ್ಲಿ ಮತದಾನದ ಹಕ್ಕು ಬಹಳ ಶ್ರೇಷ್ಠವಾದಂಥ ಹಕ್ಕು. ಅದು ಚಲಾವಣೆ ಆಗಬೇಕು ಅಂತ ನಿಮಗೆ ಅನಿಸಿದ್ರೆ ಇವರ ಮೂಲಭೂತ ಹಕ್ಕುಗಳನ್ನು ಕೂಡ ಕೊಡುವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಇದನ್ನು ದಯವಿಟ್ಟು ಮಾಡಿ. ಈ ಸಮಸ್ಯೆಯನ್ನು ಉಲ್ಬಣ ಮಾಡಕ್ಕೆ ಹೋಗ್ಬೇಡಿ. ಇದು ಇವತ್ತು ಮಹದೇಶ್ವರನ ಬೆಟ್ಟ ವ್ಯಾಪ್ತಿನಲ್ಲಿದೆ, ಚಾಮರಾಜನಗರಕ್ಕೆ ಹಬ್ಬುತ್ತೆ, ಕರ್ನಾಟಕ ರಾಜ್ಯಕ್ಕೆ ಹಬ್ಬುತ್ತೆ. ಇದು ಅದಕ್ಕೆಲ್ಲ ಅವಕಾಶ ಮಾಡಬೇಡಿ. ದಯಮಾಡಿ ಚುನಾವಣೆ ನೀತಿ ಸಂಹಿತೆ 6ನೇ ತಾರೀಕು ಮುಗಿದೋಗುತ್ತೆ. ಜೂನ್ 6ನೇ ತಾರೀಕಿಗೆ ನೀತಿ ಸಂಹಿತೆ ಮುಗಿಯುತ್ತೆ.
ಜೂನ್ 7ನೇ ತಾರೀಕಿಂದ ನೀವು ಕಾರ್ಯಪ್ರವೃತ್ತರಾಗಿ ದಯವಿಟ್ಟು ಕಾರ್ಯಪ್ರವೃತ್ತರಾಗಿ ಇವ್ರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಒದಗಿಸ್ಕೊಡೋದ್ರ ಮೂಲಕ ನಿಮ್ಮದೊಂದು ನಾಗರಿಕ ಸರ್ಕಾರ ಅನ್ನೋದನ್ನು ಪ್ರೂವ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು.